ಈಗ ಮತ್ತೊಂದು ಕೂಡ ಇದೆ ಇಲ್ಲಿ ನೋಡಿ, ರೈತರ ಹೋರಾಟ ಆಯಿತು, ಪಾಕಿಸ್ತಾನದ ಅಜೆಂಡಾ, ಅಥವಾ ಕೆಲವು ಖಲಿಸ್ತಾನಿಗಳನ್ನು ಕರ್ಕೊಂಡು ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಅದಾದಮೇಲೆ ಏನು ಅದೇ ಸಂದರ್ಭದಲ್ಲಿ ನಾವು ನೋಡಿದ್ವಿ NRCCA ಪ್ರೊಟೆಸ್ಟು, ಅಲ್ಲೂ ಕೂಡ ವಿದೇಶಿ ಕೈವಾಡ. ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಪ್ರಶ್ನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವರು ಕೂಡ ಟೂಲ್ ಕಿಟ್ಟು. ಹೌದು. ಈಗ ಮತ್ತೊಂದು ಕಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ನಾವು ನೋಡ್ತಾ ಇರೋದೇನು ಅಂತಂದ್ರೆ, ನೋಡಿ ಪಾಕಿಸ್ತಾನದವರು 45%, 49% ಜನ ಇದನ್ನ ಲೈಕ್ ಮಾಡಿದ್ದಾರೆ, ಪಾಕಿಸ್ತಾನದವರೇ ಮಾಡಿರೋದು ಇದನ್ನ. ಇದು ಶುದ್ಧ ಸುಳ್ಳು. ಆದರೂ ಕೂಡ ಇದನ್ನು ಸತ್ಯ ಅಂತ ಯಾರ ಕೈಯಿಂದನೂ ಸಾಬೀತು ಮಾಡೋದಕ್ಕಾಗ್ತಾ ಇಲ್ಲ. ಪೋಷಕರ ಆತಂಕಕ್ಕೊಳಗಾಗ್ತಾ ಇದ್ದಾರೆ. ನನ್ನ ಮಗನೂ ಕಾಕ್ರೋಚ್ ಅಂತ ಅನ್ಕೊಳ್ತಾ ಇದ್ದಾನೆ ಅನ್ನೋ ಒಂದು ಆತಂಕ ಅವರಲ್ಲಿದೆ. ಯಾಕಂದರೆ ಪೇರೆಂಟ್ಸ್ಗಳು ಕೂಡ ವ್ಯವಸ್ಥೆ ವಿರುದ್ಧ ಹೋಗಬೇಡ ನೀನು ಅಂತ ಬಾಯಿ ಮುಚ್ಚಿಸ್ತಾರೆ. ಈ ಸಂದರ್ಭದಲ್ಲಿ ಯುವಕರ ಆಯ್ಕೆ ಯಾವ ರೀತಿಯಾಗಿರಬೇಕು, ಜೊತೆಗೆ ಈ ಬಿಗ್ಗೆಸ್ಟ್ ಅಜೆಂಡಾ ಏನು ಫಾಲ್ಸ್ ಅಜೆಂಡಾ ಏನಿದೆ, ಇದರಿಂದ ಯುವಕರು ಆ ಒಂದು ಯುವ ಸಮೂಹ ಕಾಕ್ರೋಚ್ ಹೊರಗಡೆ ಬರೋದು ಹೇಗೆ? ಅದೇ ಈಗ ಏನಾಗ್ತಾ ಇದೆ, ಸಾಮಾಜಿಕ ಜಾಲತಾಣಗಳಿರೋದ್ರಿಂದ ಅದನ್ನ ಈ ಟ್ರೋಲ್ ಇದನ್ನ ತಗೊಂಡು ಅವರು ಮಾಡ್ತಾ ಇದ್ದಾರೆ. ಕೆಲವು ಇದು ಸಂಘಟನೆಗಳು ಅಥವಾ ಮತ್ತೊಂದು ಅದು ವಾಟ್ಸಪ್ ಯೂನಿವರ್ಸಿಟಿಗಳು ಅವ್ರು ಏನೇನು ಬಿತ್ತನೆ ಮಾಡ್ತಾ ಇರೋದು ಫೇಕ್ ನ್ಯೂಸಸ್ಗಳನ್ನ ಸ್ಪ್ರೆಡ್ ಮಾಡ್ತಾ ಇರುವಂಥದ್ರಲ್ಲಿ ಹೆಚ್ಚು. ಇಮಿಡಿಯೇಟ್ ಕೂಡಲೇ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೂ ಹಂಚುವಂಥ ಕಾರ್ಯಗಳು ನಡೀತಾ ಇರುವಂಥದ್ದು ಇಡೀ ದೇಶದಲ್ಲಿ ಆಗ್ತಾ ಇದೆ. ಆದರೆ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿಗೆ ಬೆಂಬಲ ವ್ಯಕ್ತ ಆಗ್ತಾ ಇರುವಂಥದ್ದು ಇದೆಯಲ್ಲ, ಇದು ನೈಜವಾದ ಯುವಕರುಗಳು. ಇವ್ಯಾವ ಟೂಲ್ ಕಿಟ್ ಯುವಕರುಗಳಲ್ಲ. ಹೌದು, 95% ಅದರಲ್ಲಿ ಇಂಡಿಯನ್ಸ್ ಇರೋದು. ಹೌದು, 95% ಅವ್ರು ಇಂಡಿಯನ್ಸ್ ಇದ್ದಾರೆ. 2 ಕೋಟಿ ಸದಸ್ಯತ್ವಕ್ಕೆ ಅವರು ಆಗಲೇ ದಾಟಿದೆ ಅಂದರೆ ಇದನ್ನ ಫಾಲೋಯರ್ಸು. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇಡೀ ಯುವಕರುಗಳ ಸಮೂಹ ಏನಿದೆ, ಅವರು ನೊಂದಿದ್ದಾರೆ, ಬೆಂದಿದ್ದಾರೆ, ಅವ್ರಿಗೆ ನಿರುದ್ಯೋಗ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನ ಬಗ್ಗೆ ಮಾತಾಡುವಂಥ ರಾಜಕಾರಣಿಗಳು ಬೇಕಾಗಿದೆ ಅವ್ರಿಗೆ. ಇವತ್ತು ಈ ಡ್ರಾಮಾ ಮಾಡ್ಕೊಂಡು ಓಡಾಡುವಂಥದ್ದು ಅಂಥದ್ದನ್ನ ಅವ್ರು ಬಯಸ್ತಾ ಇಲ್ಲ. ಅವರು ಏನಾದ್ರು ಇದೆಯಾ ನೈಜತೆಯಿಂದ ಹೇಳಿ ಅಂತ ಹೇಳುವಂಥದ್ದು ಬಯಸ್ತಾ ಇರುವಂಥ ಯುವಕರುಗಳು ಸೇರಿ ಮಾಡ್ತಾ ಇರುವಂಥ ಪಕ್ಷ. ಅಫ್ಕೋರ್ಸ್ ತಂದೆ ತಾಯಿಗಳಿಗೆ ಒಂದು ರೀತಿಯಿಂದ ಕಾಕ್ರೋಚ್ ಆತಂಕ. ಕಾಕ್ರೋಚ್ ಅನ್ನೋದು ಸ್ವಚ್ಛ ಭಾರತ ಅಭಿಯಾನ ಅಂತ ತಗೊಂಡಂಥದ್ದೇ ಮೋದಿಯವರು. ಇವಾಗ ಸ್ವಚ್ಛ ಭಾರತ ಅಭಿಯಾನ ಅಂತ ತಗೊಂಡಾದಾಗ ಫೋಟೋ ತೆಗೆಸ್ಕೊಂಡು ಕಸ ಗುಡಿಸ್ಕೊಂಡು ಫೋಟೋ ಹಾಕ್ಬಿಟ್ರೆ ಅಷ್ಟೇನ ರಾಜಕಾರಣ? ಇವತ್ತು ಸ್ವಚ್ಛ ಭಾರತ ನಿಜವಾಗ್ಲೂ ಆಗಿದೆಯಾ ಅಂತ ಪ್ರತಿಯೊಬ್ಬರು ನಾಗರಿಕರಿಗೂ ಪ್ರಶ್ನೆ ಹಾಕೊಳ್ಬೇಕಲ್ಲ. ಈ ಒಂದು ಸ್ವಚ್ಛ ಭಾರತ ಸರಿಯಾಗಿ ಆಗಿಲ್ಲ ಅಂದ್ರೆ ಕಾಕ್ರೋಚ್ಗಳೇ ಎದ್ದೊಳೋದು. ಈ ಕಾಕ್ರೋಚ್ಗಳು ಯಾಕೆ ಏನಕ್ಕೆ ಇದಾಗ್ತಾ ಇದೆ, ಇವ್ರ ಸಮಸ್ಯೆ ಏನಾಗ್ತಾ ಇದೆ, ನೀಟಲ್ಲಿ ಆ ಹಗರಣದ ಕ್ರ್ಯಾಕ್ ಮಾಡಲಿಕ್ಕೆ ಏನು ಆಗ್ತಾ ಇದೆ ಅನ್ನೋಂಥದ್ದು ಹುಡುಕ್ತಾ ಇಲ್ಲ. ಆ ರೂಟ್ ಕಾಸ್ಗಳು ಹುಡುಕ್ತಾ ಇಲ್ಲ. ಆ ಸಮಸ್ಯೆಗಳು ಬಗೆಹರಿಸೋ ನಿಟ್ಟಿನಲ್ಲಿ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಅದ್ರ ಬದಲು ಫಾಲ್ಸ್ ಭರವಸೆಗಳು ಸೃಷ್ಟಿ ಆಗ್ತಾ ಇರೋದು ಅವ್ರಿಗೆ ಇವತ್ತಿನ ಯೂತ್ಸ್ಗಳಿಗೆ ಅವ್ರಿಗೆ ಬೇಜಾರು ತಂದಿರೋದ್ರಿಂದನೇ ಅವರು ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಯುಟಿಲೈಸ್ ಮಾಡಿಕೊಂಡು ಅವರ ಸಮಸ್ಯೆಗಳನ್ನ ಧ್ವನಿಯಾಗಿ ಇಡೀ ದೇಶದ ರಾಜಕಾರಣ ಸುನಾಮಿ ರೀತಿ ಎದ್ದಿದ್ದಾರೆ. ಒಂಥರ ಸುನಾಮಿ ಅಂತ ಹೇಳಬೇಕು, ಆ ರೀತಿ ಎದ್ದಿದ್ದಾರೆ. ಇದನ್ನ ದಮನ ಮಾಡ್ಲಿಕ್ಕೆ ಹೋಯ್ತು ಅಂತಂದರೆ ಯಾವುದೇ ಪಕ್ಷ ಆಗಿರ್ಬೋದು, ಅದು ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷಗಳಾಗಿರ್ಬೋದು, ಮತ್ತೊಂದಿರ್ಬೋದು, ಯುವ ಸಮೂಹನ ದಮನಗೊಳಿಸೋ ನಿಟ್ಟಿನಲ್ಲಿ ಏನಾರು ಇದಾಯಿತು ಅಂದರೆ ಅದು ಹೊಸ ಕ್ರಾಂತಿ ಉದ್ಭವ ಆಗುತ್ತೆ ದೇಶದಲ್ಲಿ.